ದೆಹಲಿಯಲ್ಲಿ 27 ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ. ಸೊ ಈಗ ಅಧಿಕಾರಕ್ಕೆ ಅಂತೂ ಬರುತ್ತೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಬಟ್ ಸಿಎಂ ಯಾರು ಅನ್ನುವಂಥ ಪ್ರಶ್ನೆ ಈಗ. ದೆಹಲಿಯಲ್ಲಿ 27 ವರ್ಷಗಳ ವನವಾಸ ಮುಗಿಸಿರುವಂಥ ಬಿಜೆಪಿ ಸಿಎಂ ರೇಸ್ನಲ್ಲಿ 7 ಮಂದಿ ಅಭ್ಯರ್ಥಿಗಳು ಇದ್ದಾರೆ. ಕೇಜ್ರಿವಾಲ್ ಅವರನ್ನು ಸೋಲಿಸಿರುವಂಥ ಪರ್ವೇಶ್ ಸೇರಿ 7 ಜನ ಈಗ ಪೈಪೋಟಿಯಲ್ಲಿ ಇದ್ದಾರೆ. ಸುಷ್ಮಾ ಸ್ವರಾಜ್ ಪುತ್ರಿ ಸಂಸದೆ ಬನ್ಸುರಿ ಸ್ವರಾಜ್, ಇನ್ನು ಕೇಂದ್ರ ಮಾಜಿ ಸಚಿವೆ ಸ್ಮೃತಿ ಇರಾನಿ, ಕೈಲಾಸ್ ಗೆಹ್ಲೋಟ್, ದುಷ್ಯಂತ್ ಗೌತಮ್, ಕಪಿಲ್ ಮಿಶ್ರಾ ಹೆಸರು ಮುಂಚೂಣಿಯಲ್ಲಿದೆ. ಸೊ ಹಂಗಾಗಿ ಇಷ್ಟು 7 ಜನರ ಪೈಕಿ ಯಾರಿಗೆ ಅಧಿಕಾರ ಸಿಗತ್ತೆ, ಯಾರಿಗೆ ಈ ಬಾರಿ ಲಕ್ಕ ಹೊಳೆಯತ್ತೆ ಅನ್ನುವಂಥ ಪ್ರಶ್ನೆ ಈಗ. ಯಾರಿಗೆಲ್ಲ ಅವಕಾಶ ಇರಬಹುದು ಅಂಥೇಳಿ. ಸಹಜವಾಗಿ ಅರವಿಂದ ಕೇಜ್ರಿವಾಲ್ ಅವರಿಗೆ ಸೋಲಿಸಿರುವಂಥ ಪರ್ವೇಸ್ ಅವರಿಗೂ ಕೂಡ ಅವಕಾಶ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿಎಂ ರೇಸಲ್ಲಿ ಅಂತೂ 7 ಜನ ಅಂತೂ ಇದ್ದಾರೆ. ದೆಹಲಿಯ ವಿಧಾನಸಭಾ ಚುನಾವಣಾ ಫಲಿತಾಂಶ ಪ್ರಕಟ ಆಗ್ತಾ ಇದ್ದಂಗೆ ಈಗ ಬಿಜೆಪಿ ಅಂತೂ ಮ್ಯಾಜಿಕ್ ನಂಬರ್ ದಾಟಿದೆ. ಆದರೆ ಈಗಿರುವಂಥ ಪ್ರಶ್ನೆ ಮುಂದಿನ ಸಿಎಂ ಯಾರು ಅಂಥೇಳಿ. ದೆಹಲಿಯ ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ ನವದೆಹಲಿ ಕ್ಷೇತ್ರದಿಂದ ಎಎಪಿ ರಾಷ್ಟ್ರೀಯ ಸಂಚಾಲಕ ಮತ್ತು ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ವಿರುದ್ಧ ಸ್ಪರ್ಧೆಯನ್ನು ಮಾಡಿ ಗೆದ್ದಿದ್ದಾರೆ. ಅವರೇ ಪರ್ವೇಶ್ ವರ್ಮಾ. ದೆಹಲಿಯ ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ ಇವರು. ಇನ್ನು ರಮೇಶ್ ಬಿಧೂರಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಬಿಜೆಪಿಯ ಸಿಎಂ ಫೇಸ್ ಅಂತ ರಮೇಶ್ ಬಿಧೂರಿ ಅವರನ್ನು ಎಎಪಿ ಹೇಳಿತ್ತು. ಹಾಗೆಂದು ಚುನಾವಣಾ ಪ್ರಚಾರದ ಸಮಯದಲ್ಲಿ ಅವರನ್ನ ಚರ್ಚೆಗೂ ಕೂಡ ಆಹ್ವಾನಿಸಲಾಗಿತ್ತು. ಆದರೆ ಮಾತ್ರ ಅಂದರೆ ಕೈಲಾಶ್ ಗೆಹ್ಲೋಟ್ ಅವರಿಗೂ ಕೂಡ ಇಲ್ಲಿ ಅವಕಾಶ ಇದೆ. ಸೊ ಹಂಗಾಗಿ ದೆಹಲಿಯಲ್ಲಿ 27 ವರ್ಷಗಳ ಬಳಿಕ ಮೋದಿ ಅಧಿಕಾರ ಅಂದರೆ ಬಿಜೆಪಿ ಸರ್ಕಾರಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸಿಎಂ ಯಾರಾಗ್ತಾರೆ ಅನ್ನುವಂಥದ್ದು. ಸುಷ್ಮಾ ಸ್ವರಾಜ್ ಪುತ್ರಿ ಸಂಸದೆ ಬನ್ಸುರಿ ಸ್ವರಾಜ್ ಅವರಿಗೂ ಕೂಡ ಅವಕಾಶ ಇದೆ. ಇನ್ನು ಕೇಂದ್ರ ಮಾಜಿ ಸಚಿವೆ ಸ್ಮೃತಿ ಇರಾನಿ ಅವರಿಗೂ ಕೂಡ ಲಕ್ ಒಳೆಯಬಹುದು ಅಂತ ಹೇಳಲಾಗ್ತಾ ಇದೆ. ಈ ರೀತಿ 7 ಜನ ಅಂತೂ ರೇಸಲ್ಲಿದ್ದಾರೆ. ಬಟ್ ಈಗ ಪೈಪೋಟಿ ಗೊತ್ತಿಲ್ಲದಂಗೆ ಪೈಪೋಟಿ ಜೋರಾಗಿ ನಡೀತಾ ಇದೆ. ಪರ್ವೇಶ್ ಅವರು ಈಗಾಗಲೇ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ. ಗೆಲುವನ್ನು ಅವ್ರ ಜೊತೆಗೆ ಸಂಭ್ರಮಾಚರಣೆಯನ್ನು ಮಾಡೋದಕ್ಕೆ. ಅರವಿಂದ ಕೇಜ್ರಿವಾಲ್ ಅವರ ವಿರುದ್ಧ ನಿಂತು ಗೆದ್ದಿರುವಂಥ ಕ್ಯಾಂಡಿಡೇಟ್. ಇನ್ನು ಕೇಂದ್ರ ಮಾಜಿ ಸಚಿವೆ ಸ್ಮೃತಿ ಇರಾನಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಕೈಲಾಸ್ ಗೆಹ್ಲೋಟ್, ದುಷ್ಯಂತ್ ಗೌತಮ್, ಕಪಿಲ್ ಮಿಶ್ರಾ ಇವರ ಹೆಸರು ಮುಂಚೂಣಿಯಲ್ಲಿದೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಒಟ್ಟಿನಲ್ಲಿ ಗೆಲ್ಲಬೇಕು ಅನ್ನೋಂಥ ಹಠ ಇತ್ತು. ಈ ಬಾರಿ ಗೆಲ್ಲತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇತ್ತು. ಅದಂಗೆ ರಿಸಲ್ಟ್ ಬಂತು. ಬಟ್ ಈಗ ನೆಕ್ಸ್ಟ್ ಸಿಎಂ ಯಾರು ಬಿಜೆಪಿ ಕಡೆಯಿಂದ ಅಂತೇಳಿ. ಬಟ್ ಈಗ ಕೇಳಿ ಬರ್ತಾ ಇರುವಂಥ ಹೆಸರು ಸಂಸದೆ ಬನ್ಸುರಿ ಸ್ವರಾಜ್, ಸ್ಮೃತಿ ಇರಾನಿ, ಕೈಲಾಸ್ ಗೆಹ್ಲೋಟ್, ದುಷ್ಯಂತ್ ಗೌತಮ್, ಕಪಿಲ್ ಮಿಶ್ರಾ. ಪ್ರಮುಖವಾಗಿ ಇಲ್ಲಿ ಪರ್ವೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.